ಕೆಲವೊಮ್ಮೆ ಜೀವನ ಮತ್ತೆ ಅದೇ ಜನರನ್ನು ನಮ್ಮ ಮುಂದೆ ತರುತ್ತದೆ. ಆದ್ರೆ ಈ ಬಾರಿ ನೋವು ಕೊಡೋದಕ್ಕೆ ಅಲ್ಲ, ನೋವು ಕೊಡೋದಕ್ಕೆ ಅಂತ ನಾವು ಭಾವಿಸಬಾರ್ದು. ಬದಲಿಗೆ ನಾವು ಎಷ್ಟು ಹೀಲಿಂಗ್ ಆಗಿದ್ದೇವೆ ಅನ್ನೋದನ್ನ ಜೀವನ ನಮ್ಗೆ ತೋರಿಸ್ತಾ ಇದೆ ಅಂತ ಸಕಾರಾತ್ಮಕವಾಗಿ ಭಾವಿಸ್ತಾ ಹೋಗ್ಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ತುಂಬಾ ಹೃದಯಕ್ಕೆ ಹತ್ತಿರವಾದಂತಹ ವಿಚಾರವನ್ನ ಹಂಚಿಕೊಳ್ತಾ ಇದ್ದೀನಿ. ಇದು ನಿಮ್ಮ ಜೀವನಕ್ಕೂ ಕೂಡ ಅಳವಡಿಕೆ ಆಗಬಹುದು. ಸೊ ಈ ಒಂದು ಜೀವನದಲ್ಲಿ ಮತ್ತೆ ಹಳೆಯವರು ಅಂದ್ರೆ ಎಷ್ಟೋ ದಿನಗಳ ನಂತರ ನಿಮ್ಮ ಜೀವನಕ್ಕೆ ಆ ಒಂದು ಹಳೆಯವರು ಎದುರಾದಾಗ ಅದು ಯಾಕೆ ಆಗತ್ತೆ, ಯಾಕೆ ಅವರು ಎದುರಾಗ್ತಾರೆ ಮತ್ತೆ ನಿಮ್ಮ ಜೀವನಕ್ಕೆ ಅಂತ ನೀವು ಯೋಚಿಸಬಹುದು ಅಲ್ವಾ? ಅದು ನಮ್ಮ ಒಂದು ಹೀಲಿಂಗ್ ನ ಪರೀಕ್ಷಿಸಲು ಆಗುತ್ತದೆಯೇ, ಅಥವಾ ಮತ್ತೆ ನಮ್ಗೆ ನೋವು ಕೊಡೋದಕ್ಕೆ ಈ ರೀತಿ ಆಗ್ತಾ ಇದೆಯಾ? ಇವತ್ತಿನ ವಿಡಿಯೋನಲ್ಲಿ ನಾವು ಮತ್ತೆ ಅಂತಹ ವ್ಯಕ್ತಿಗಳನ್ನು ನೋಡಿದಾಗ ನಮ್ಮೊಳಗಡೆ ಏನಾಗುತ್ತೆ ಅನ್ನೋದನ್ನ ಆಳವಾಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ, ಕೆಲವೊಮ್ಮೆ ಹಿಂದಿನವರು ಮತ್ತೆ ಎದುರಾಗುತ್ತಾರೆ ಅಲ್ವಾ? ಆಗ ಆ ಭೇಟಿಗಳು ನಾವು ಪ್ಲಾನ್ ಮಾಡೋದಿಲ್ಲ, ಅದು ಅಚಾನಕ್ ಆಗಿ ಆಗ್ಬಿಡುತ್ತೆ. ಆ ಕ್ಷಣದಲ್ಲಿ ನಿಮ್ಮ ಹೃದಯ ಮತ್ತೆ ನಿಮ್ಗೆ ನೆನಪಾಗೋ ರೀತಿ ಆಗತ್ತೆ. ಅಂದ್ರೆ ಮುಂಚೆ ಎಲ್ಲ ನಿಮ್ಗೆ ಹೃದಯ ನಡುಗಿದಂತೆ ಆಗ್ತಾ ಇತ್ತು, ಅಂದ್ರೆ ನಿಮ್ಗೆ ಏನೋ ಒಂದು ರೀತಿ ತಳಮಳ ಆಗೋದು, ಮತ್ತೆ ನೋವುಂಟಾಗುವ ರೀತಿ ಆಗೋದು, ಈ ರೀತಿ ಆಗ್ತಾ ಇತ್ತು ಅಂದ್ರೆ ಇದಕ್ಕೂ ಮುಂಚೆ. ಆದರೆ ಈ ಬಾರಿ ನಿಮ್ಮ ಹೃದಯ ನಡುಗೋದಿಲ್ಲ, ನೋವಿಗಿಂತ ಶಾಂತಿ ಹೆಚ್ಚು ಅನಿಸುತ್ತೆ ಅಲ್ವಾ? ಇದೇ ನಿಜವಾದ ಹೀಲಿಂಗ್ ನ ಮೊದಲ ನಿಶಾನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಹೀಲಿಂಗ್ ಅಂತ ಅಂದ್ರೆ ಮರೆತು ಬಿಡೋದು ಅಲ್ಲ, ಅದರ ಅರ್ಥ ಬದಲಾಯಿಸೋದು. ನಾವು ನೆನಪನ್ನು ಮರೆತಿಲ್ಲ, ಆದರೆ ಅದರ ಅರ್ಥ ಈಗ ಬದಲಾಗಿದೆ. ಹಿಂದೆ ಕಣ್ಣೀರು ತಂದ ಘಟನೆಗಳು ಈಗ ಪಾಠಗಳಂತೆ ಅನ್ನಿಸುತ್ತಿವೆ. ಅದೇ ಪಾಠ ನಮ್ಮ ಬೆಳವಣಿಗೆಯ ಬೀಜವಾಗಿದೆ. ಈ ಕ್ಲೋಷರ್ ಅಂತ ಅನ್ನುವಂಥದ್ದು ಅವರ ಜೊತೆ ಅಲ್ಲ, ಬದಲಿಗೆ ನಿಮ್ಮ ಜೊತೆ ನೀವು ಬಹಳ ಕ್ಲೋಸ್ ಆಗಿ ಬಿಟ್ಟಿರುತ್ತೀರಿ. ಅಂದ್ರೆ ನಿಮ್ಮ ಅಂತರಾತ್ಮದ ಜೊತೆ ನೀವು ಹತ್ತಿರವಾಗಿರುತ್ತೀರಿ. ಹಾಗಾಗಿ ಈ ಬಾರಿ ಅವರು ನಿಮ್ಗೆ ಕ್ಷಮೆ ಕೇಳಬೇಕು ಅಂತ ನಿಮ್ಗೆ ಅನ್ಸೋದಿಲ್ಲ. ಯಾಕಂದ್ರೆ ಅವರು ಕ್ಷಮೆ ಕೇಳಬೇಕೆಂದು ನೀವು ಕಾಯೋ ಹಂತ ಕಳೆದು ಹೋಗಿದೆ. ಆ ಕ್ಷಮೆಯ ಅಗತ್ಯವೇ ಇಲ್ಲ ಅಂತ ಅನ್ನಿಸಿಬಿಡುತ್ತದೆ ನಿಮಗೆ. ನಾವು ಈಗಾಗಲೇ ಕ್ಷಮಿಸಿದ್ದೇವೆ ಅನ್ನುವ ಭಾವನೆ ನಿಮಗೆ ಮೂಡುತ್ತದೆ. ಆದರೆ ನೀವು ಕ್ಷಮಿಸಿರುವುದು ಅವರಿಗಾಗಿ ಅಲ್ಲ, ಬದಲಿಗೆ ನಿಮ್ಮ ಶಾಂತಿಗಾಗಿ. ಹೀಲಿಂಗ್ ನ ನಿಜವಾದ ಪರೀಕ್ಷೆ ಶಾಂತಿ. ಅವರ ಮುಖ ನೋಡಿ ಕಣ್ಣೀರು ಬರುವುದಿಲ್ಲ, ಧ್ವನಿ ಕಂಪಿಸುವುದಿಲ್ಲ, ಹೃದಯ ನಡುಗುವುದಿಲ್ಲ. ನಿಮ್ಮ ಶಾಂತಿಯು ಕೂಡ ಕದಡೋದಿಲ್ಲ. ಅದಕ್ಕೆ ಹೆಸರು ಪೀಸ್ಫುಲ್ ಸ್ಟ್ರೆಂತ್. ಅದೇ ಹೀಲಿಂಗ್ ನ ನಿಜವಾದ ಸಾಕ್ಷಿ. ಮೌನವೇ ಶಕ್ತಿ. ನಾವು ವಿವರಣೆ ಕೊಡುವುದಿಲ್ಲ, ಪ್ರತಿಕ್ರಿಯೆ ಕೊಡೋದಿಲ್ಲ. ನಮ್ಮ ಮೌನವೇ ಉತ್ತರವಾಗಿ ಬಿಡುತ್ತದೆ. ನಮ್ಮ ಶಾಂತಿಯೇ ಅತಿ ದೊಡ್ಡ ಪ್ರತಿಕ್ರಿಯೆ. ನಮ್ಮ ನೆಮ್ಮದಿ ಈಗ ಅವರಿಗಲ್ಲ, ನಾವೇ ನಮ್ಮ ನೆಮ್ಮದಿಯನ್ನು ಕಂಡುಕೊಂಡಿರುತ್ತೇವೆ ನಮಗಾಗಿ. ಕೊನೆಯ ಪಾಠವನ್ನು ಕಲಿಯುತ್ತಾ ಹೋಗ್ತಾ ಇರ್ತೀವಿ. ಕೆಲವೊಮ್ಮೆ ಆ ಭೇಟಿಯೇ ವಿಶ್ವದ ಕಿವಿಮಾತಾಗಿರುತ್ತದೆ. ಈಗ ನೀನು ಮುಕ್ತಳು ಅಂತ ಅನ್ನಿಸೋಕೆ ಶುರುವಾಗಿ ಬಿಡುತ್ತೆ. ಅದೊಂದು ಹೊಸ ಆರಂಭವಲ್ಲ, ಆದರೆ ಹಳೆಯ ನೋವಿಗೆ ಬಂದ ಅಂತಿಮ ಮುಚ್ಚಳವಾಗಿರುತ್ತದೆ. ಪ್ರತಿ ಬಾರಿ ನೀನು ನೋವಿಗಿಂತ ಶಾಂತಿಯನ್ನ ಆರಿಸಿಕೊಂಡಾಗ ನಿನ್ನ ಆತ್ಮ ಮತ್ತೊಂದು ಹಂತದ ಹೀಲಿಂಗ್ ಕಡೆ ತಲುಪುತ್ತಾ ಹೋಗುತ್ತದೆ. ಹಾಗಾಗಿ ಯಾರೇ ಆಗಲಿ ಮತ್ತೆ ಹಳಬರು ನಿನ್ನ ಜೀವನಕ್ಕೆ ಬಂದರೂ ಸಹ ಭಯಪಡಬೇಡ. ಅವರು ನಿನ್ನನ್ನು ಕೀಳರಿಮೆಗೆ ತರುವುದಕ್ಕೆ ಬರೋದಿಲ್ಲ, ಬದಲಿಗೆ ನಿನ್ನ ಶಾಂತಿಯನ್ನು ನಿನಗೆ ತೋರಿಸಲು ಬಂದಿರುತ್ತಾರೆ ಎಂದು ಭಾವಿಸು.
ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾವು ಕಲಿತಿರುವ ವಿಷಯವೇನೆಂದ್ರೆ ಶಾಂತಿಯು ನಮ್ಮೊಳಗೆ ಇದೆ ಸ್ನೇಹಿತರೆ. ಹಾಗಾಗಿ ಎಷ್ಟೇ ಕಷ್ಟಗಳು ಎದುರಾದ ಮೇಲೂ ಸಹ ನಮ್ಮ ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ಪ್ರೀತಿಯು ಇದೆ ಅಂತ ಅಂದ್ರೆ ನಾವೇ ಶಕ್ತಿವಂತರು ಎಂದು ಭಾವಿಸೋಣ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.